Hello students, welcome back to our English class. In this class, we will discuss about most expected question and answers from the lesson The Gentleman of the Jungle. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಪ್ರಥಮ PUC ಗಿರ್ತಕ್ಕಂಥ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅನ್ನುವಂಥ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಈ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು ಬಂದಿದೆ ಅದರ ಪ್ರಕಾರ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಸರಿಯಾಗಿ ಆನ್ಸರನ್ನು ಹೇಗೆ ಬರಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಪಾಠದಿಂದ ಕೇಳ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ತಾವು 10th ಎಕ್ಸಾಮ್ ಅಂದರೆ SSLC ಎಕ್ಸಾಮನ್ನು ಬರೆದು ಇವಾಗ PUCಗೆ ಬಂದಿದ್ದೀರಾ. 10th ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾ ಇದ್ರು ಅದೇ ರೀತಿ ಕ್ವಶನ್ಗಳನ್ನ ಇಲ್ಲಿ ಕೇಳ್ತಾರಾ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಇರ್ತಾವ ಅಂತ ತಮಗೆ ಡೌಟ್ಸ್ ಇರುತ್ತೆ. ಮೊದಲು ಅದನ್ನು ಸ್ವಲ್ಪ ಸಾಲ್ವ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗೋಣ. ಹಾಗಾದರೆ 10th ಎಕ್ಸ್ಟ್ರಾಕ್ಟ್ಗಳನ್ನ ಕೇಳ್ತಾ ಇದ್ರು, ತಮಗೆಲ್ಲ ಗೊತ್ತಿದೆ. ಬಟ್ PUCನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನ ಕೇಳಲ್ಲ. ಆಮೇಲೆ ಪೋಯಮ್ಸ್ ಮೆಮೊರೈಸೇಷನ್ ಕೇಳ್ತಾ ಇದ್ರು. PUCನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೋಯಮನ್ನು ಮೆಮೊರೈಸೇಷನ್ ಮಾಡುವ ಅಗತ್ಯ ಇಲ್ಲ. ಹಾಗಾದರೆ PUCನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ ನೋಡಿ. ಮೊದಲನೇದು MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇದು 10th ಸ್ಟ್ಯಾಂಡರ್ಡಲ್ಲಿ ಅಂದರೆ SSLCನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಬಟ್ ಅದು ಗ್ರಾಮರ್ ಮತ್ತು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರ್ತಾ ಇತ್ತು. ಬಟ್ PUCನಲ್ಲಿ ಪ್ರತಿ ಪೋಯಮ್ ಮತ್ತು ಪ್ರತಿ ಪಾಠಗಳಿಂದ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದಕ್ಕೆ ತಾವು ತಯಾರಿ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. 10th ಕೂಡ ತಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ರು. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದೇನು ಅಂತ ಆಮೇಲೆ ನೋಡೋಣ. ಅದಾದಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. 10th ಕೂಡ ಈ ರೀತಿಯಾಗಿ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ರು. PUCನಲ್ಲಿ ಕೂಡ 3 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಹಾಗೆ 4 ಮಾರ್ಕ್ಸ್ ಕ್ವಶನ್ಸ್ 10th ಸ್ಟ್ಯಾಂಡರ್ಡಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್ಗೆ ತಾವು ಆನ್ಸರ್ ಬರೀಬೇಕಾಗಿತ್ತು. ನೆನಪಿರ್ಬೋದು, ಸಮರಿ ಟೈಪ್ ಕ್ವಶನ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಥವಾ ಜಾಜ್ ಪೋಯಮ್ 2 ಇವುಗಳಿಂದ ಸಮರಿ ಟೈಪ್ ಕ್ವಶನನ್ನು 4 ಮಾರ್ಕ್ಸ್ ಕೇಳ್ತಾ ಇದ್ರು. ಬಟ್ ಇಲ್ಲಿಯೂ ಕೂಡ 4 ಮಾರ್ಕ್ ಕ್ವಶನ್ ಇರ್ತದೆ. ಅವು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ತಮಗಾಗಲೇ ಹೇಳಿದಂಗೆ ಪ್ರತಿ ಪಾಠ ಮತ್ತು ಪ್ರತಿ ಪೋಯಮಿಂದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ತಮಗೆ ಎಕ್ಸಾಮಲ್ಲಿ 10 ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ತಮಗೆ ಆನ್ಸರ್ ಅಲ್ಲೇ ಇರ್ತದೆ. ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ತಾವು ಚೂಸ್ ಮಾಡಿ ಬರೆಯೋದ್ರ ಮೂಲಕ ಅದಕ್ಕೆ ಆನ್ಸರನ್ನು ಮಾಡಿಬಿಡ್ಬೋದು. ಅದು ಬಿಟ್ಟರೆ ಇನ್ನು 2 ಮಾರ್ಕ್ಸ್ ಕ್ವಶನ್ 10th ಕೂಡ 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾ ಇದ್ರು. PUCನಲ್ಲಿ ಕೂಡ 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಹಾಗಾದರೆ ಏನು ಡಿಫ್ರೆನ್ಸ್ ಇದೆ ನೋಡಿ. ತಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಕ್ವಶನ್ಗಳನ್ನ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ತಾವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಬೇಕು. ಒಂದು ಎಕ್ಸ್ಟ್ರಾ ಕ್ವಶನನ್ನು ಇಲ್ಲಿ ಕೊಟ್ಟಿರ್ತಾರೆ. ಹಾಗಾದರೆ 10th ಇರೋ ಥರನೇ 2 ಮಾರ್ಕ್ಸ್ ಕ್ವಶನ್ ಇರ್ತದ ಅಂತ ತಮಗನ್ನಿಸ್ಬೋದು. ಇಲ್ಲಿ ಅವರೇ ಹೇಳಿಬಿಟ್ಟಿದ್ದಾರೆ ನೋಡಿ, 6 ವ್ಯಾಲ್ಯೂ ಪಾಯಿಂಟ್ಸ್. 2 ಮಾರ್ಕ್ಸ್ ಕ್ವಶನ್ ಅಂದರೆ ಸುಮ್ಮನೆ ಯಾವುದೋ ಒಂದು 3-4 ಲೈನ್ ಅಥವಾ 3-4 ಸೆಂಟೆನ್ಸ್ ಬರೀತಕ್ಕಂಥ ಆನ್ಸರ್ ಇರಲ್ಲ. ಆ ಕ್ವಶನ್ಗೆ ಆನ್ಸರ್ ಮಾಡುವಾಗ ಅಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಸ್ಗಳನ್ನ ಅದು ಹೊಂದಿರಬೇಕು. ಅಂದರೆ ಆ ಆನ್ಸರಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಸ್ ಇದ್ದರೆ ಅದು 2 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಆನ್ಸರ್ ಕುಡ್ ಬಿ ಇನ್ 2 ಸೆಂಟೆನ್ಸ್, ಫ್ರೇಸ್ ಆರ್ ವರ್ಡ್ಸ್. ನೋಡಿ, ಇಲ್ಲಿ ಆನ್ಸರ್ ಅಂತಂದರೆ 3-4 ಲೈನೇ ಇರಬೇಕಂತೇನಿಲ್ಲ, 3-4 ಸೆಂಟೆನ್ಸೇ ಇರಬೇಕಂತೇನಿಲ್ಲ. ಈ 2 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಹೇಗಿರ್ಬೋದು, 2 ಸೆಂಟೆನ್ಸಲ್ಲಿ ಬರೀತಕ್ಕಂಥದ್ದು ಇರ್ಬೋದು, ಅಥವಾ 2 ಫ್ರೇಸಸ್ಗಳು ಇರ್ಬೋದು, ಅಥವಾ 2 ವರ್ಡ್ಸ್ಗಳಲ್ಲಿ ಕೂಡ ಆನ್ಸರ್ ಮಾಡುವಂಥದ್ದು ಇರ್ಬೋದು. ಅದನ್ನು 2 ಮಾರ್ಕ್ಸ್ ಕ್ವಶನ್ ಆಗಿ ಇಲ್ಲಿ ಕೇಳ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಇನ್ನು 3 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಇರ್ತಾವೆ ನೋಡಿ. 6 ಆನ್ ಆನ್ಸರ್ ಆಫ್ ಅಬೌಟ್ 60 ವರ್ಡ್ಸ್. ಇಲ್ಲಿ 60 ಪದಗಳಲ್ಲಿ ಅಂದರೆ ಒಂದು ಪ್ಯಾರಾಗ್ರಾಫ್ ಅಂತ ತಿಳ್ಕೊಳ್ಳಿ, ಅಷ್ಟರಲ್ಲಿ ಬರೀತಕ್ಕಂಥ ಕ್ವಶನ್ಗಳನ್ನ 3 ಮಾರ್ಕ್ಸ್ಗಾಗಿ ಕೇಳಿರ್ತಾರೆ. ಆನ್ಸರ್ ವಿತ್ ಎ ಬ್ರೀಫ್ ಎಕ್ಸ್ಪ್ಲನೇಷನ್ ಇಸ್ ಎಕ್ಸ್ಪೆಕ್ಟೆಡ್. ಇದಕ್ಕೆ ಸ್ವಲ್ಪ ಲಾಂಗ್ ಆನ್ಸರ್ ಇರ್ತದೆ. ಈ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ತಮಗೆ ಎಕ್ಸ್ಟ್ರಾ ಚಾಯ್ಸ್ ಇರ್ತದೆ. 2 ಮಾರ್ಕ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ ಇರ್ತಾ ಇತ್ತು. ಈ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ 6 ಕೇಳಿರ್ತಾರೆ. ತಾವು ಯಾವುದಾದ್ರೂ 4ಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಅಂದರೆ 2 ಎಕ್ಸ್ಟ್ರಾ ಕ್ವಶನ್ಸ್ಗಳು ತಮಗೆ ಇಲ್ಲಿ ಸಿಗ್ತವೆ. ಇನ್ನು 4 ಮಾರ್ಕ್ಸ್ ಕ್ವಶನ್ ತಮಗೆ 10th ಸಮರಿ ಟೈಪ್ ಕ್ವಶನ್ ಅನ್ನು ಕೇಳ್ತಾ ಇದ್ರು. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಥವಾ ಜಾಜ್ ಪೋಯಮ್ ಅಥವಾ ಸಾಂಗ್ ಆಫ್ ಇಂಡಿಯಾ. ಸೊ ಈ ಥರದ ಸಮರಿಯನ್ನು ಬರೀತಕ್ಕಂಥ 4 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳ್ತಾ ಇದ್ರು. ಅಲ್ಲಿ ಚಾಯ್ಸ್ ಇರ್ತಾ ಇತ್ತು, ಬಟ್ ಒಂದೇ ಆನ್ಸರ್ನ ತಾವು ಬರೀಬೇಕಾಗಿತ್ತು. ಇಲ್ಲಿ 6 ಪ್ರಶ್ನೆಗಳನ್ನ ಕೇಳ್ತಾರೆ, ಬಟ್ ಅದರಲ್ಲಿ ತಾವು ಯಾವುದಾದ್ರೂ 3ಕ್ಕೆ ಆನ್ಸರನ್ನು ಮಾಡಬೇಕು. 6 ಆನ್ ಆನ್ಸರ್ ಅಬೌಟ್ 100 ವರ್ಡ್ಸ್. ಆ 3 ಮಾರ್ಕ್ಸ್ ಕ್ವಶನ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾದರೆ ಎಷ್ಟು ಬರೀಬೇಕು ಸರ್ ಅಂತ ತಮ್ಗೆ ಅನಿಸ್ಬೋದು. 10th ಸಮರಿ ಕೇಳಿಬಿಟ್ರೆ ಕಂಪ್ಲೀಟಾಗಿ ಒಂದು ಪೇಜನ್ನು ಬರೆದು ಬಿಡ್ತಾ ಇದ್ರಿ. ಇಲ್ಲಿ ಪ್ರತಿ ಕ್ವಶನ್ಗೂ ಒಂದೊಂದು ಪೇಜನ್ನು ಬರಿತಾ ಹೋಗಿಬಿಟ್ರೆ ತಮಗೆ ಸಮಯ ಸಾಲೋದಿಲ್ಲ. ಹಾಗಾಗಿ ಅರ್ಧ ಪೇಜ್ ಅಷ್ಟು ಆಗೋಟ್ಟು ಬರೆದ್ಬಿಟ್ರೆ ಅದರಲ್ಲಿ 100 ವರ್ಡ್ಸ್ ಇರ್ತದೆ. ಅಷ್ಟು ಆನ್ಸರ್ ನಮಗೆ 4 ಮಾರ್ಕ್ಸ್ ಕ್ವಶನ್ಗೆ ಸಾಕಾಗಿರುತ್ತೆ. ಡಿಸ್ಕ್ರಿಪ್ಟಿವ್, ಅನಾಲಿಟಿಕಲ್ ಆ್ಯಂಡ್ ಇವ್ಯಾಲ್ಯೂಯೇಟೆಡ್ ಆನ್ಸರ್ ಈಸ್ ಎಕ್ಸ್ಪೆಕ್ಟೆಡ್. ಇಲ್ಲಿ ಜಸ್ಟ್ ಎಕ್ಸ್ಪ್ಲನೇಷನ್ ಇರಲ್ಲ. ಪಾಠದಲ್ಲಿ ಯಾವುದೋ ಒಂದು ಪ್ಯಾರಾಗ್ರಾಫಲ್ಲಿ ಆನ್ಸರ್ ಇರುತ್ತೆ, ಅದು ಕಂಠಪಾಠ ಮಾಡ್ಕೊಂಡು ಬರೆದು ಬಿಡ್ತೀನಿ ಅನ್ನೋ ಹಾಗಿಲ್ಲ. ಸ್ವಲ್ಪ ಇಲ್ಲಿ ಅನಾಲಿಟಿಕ್ ಆಗಿರ್ತದೆ, ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಿರ್ತದೆ. ಹಾಗಾದರೆ ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ ಅಂತಂದರೆ ಕ್ವಶನ್ ಬ್ಯಾಂಕಲ್ಲಿ ತಮಗೆ ಆಲ್ರೆಡಿ ಕೊಟ್ಟಿದ್ದಾರೆ.
ಇರ್ತದೆ. ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ, ತಾವು ಅದನ್ನು ನೋಡ್ಕೊಂಡ್ಬಿಟ್ರೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ತಮಗೆ ಇವಾಗ ಇನ್ನೊಂದು ಡೌಟ್ ಬರ್ಬೋದು, ಯಾವ್ಯಾವ ಪಾಠಗಳಿಂದ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ತಮಗೆ ಅನ್ನಿಸ್ಬೋದು. ಇಲ್ಲೊಂದು ಚಾರ್ಟ್ ಕೊಟ್ಬಿಟ್ಟಿದ್ದಾರೆ ನೋಡಿ, ಯಾವ್ಯಾವ ಪಾಠಗಳಿಗೆ ಅಥವಾ ಪೋಯಮ್ಗಳಿಗೆ ಟೀಚಿಂಗ್ ಅವರ್ಸ್ ಎಷ್ಟಿರ್ತದೋ, ಎಷ್ಟು ಗಂಟೆ ಪಾಠ ಮಾಡಬೇಕು ಅಂತಿರ್ತದೋ ಅಷ್ಟು ಮಾರ್ಕ್ಸ್ ಕ್ವಶನನ್ನು ಅಲ್ಲಿ ಕೇಳಬೇಕಂತಿರ್ತದೆ. ಇಲ್ಲಿ ಪ್ರತಿ ಪಾಠಗಳಿಗೂ ಪ್ರತಿ ಪೋಯಮ್ಗಳಿಗೂ ಇಂತಿಷ್ಟು ಗಂಟೆ ಪಾಠ ಮಾಡಬೇಕು ಅಂತ ಇದೆ. ಇದನ್ನು ತಾವು ಕೊಟ್ಟಿದ್ದೀನಿ, ತಾವು ಇದನ್ನು ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಅಥವಾ ಬುಕ್ಸಲ್ಲಿ ಅದನ್ನು ಬರೆದಿಟ್ಕೊಳ್ಳಿ. ಇಲ್ಲಿ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅನ್ನುವಂಥ ಪಾಠವನ್ನು 5 ಗಂಟೆ ಪಾಠ ಮಾಡಬೇಕಂತಿದೆ ಟೀಚಿಂಗ್ ಅವರ್ಸ್. ಅಂದರೆ ಈ ಪಾಠದಿಂದ 5 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ಬೋದು, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿ ಡೈರೆಕ್ಟಾಗಿ ಒಂದು 4 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು, ಇಲ್ಲಿ 5 ಮಾರ್ಕ್ಸ್ ಆಗುತ್ತೆ. ಅಥವಾ 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿ ಹಾಗೆ 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದರೆ ಇಲ್ಲೂ ಕೂಡ 5 ಮಾರ್ಕ್ಸ್ ಆಗುತ್ತೆ. ತಾವು ಟೋಟಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರ್ನ ಓದ್ಕೊಂಡು ರೆಡಿ ಆಗಿದ್ರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದರೂ ಕೂಡ ತಾವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಪೋಯಮ್ ಇದೆ, 3 ಅವರ್ಸ್ ಇದೆ ಟೀಚಿಂಗ್ ಅವರ್ಸ್, ಹಾಗೆ 3 ಮಾರ್ಕ್ಸ್ ಅಲರ್ಟ್ ಆಗಿದೆ. ಒಂದು ಪೋಯಮಿಂದ 3 ಮಾರ್ಕ್ಸ್ಗೆ ಕ್ವಶನ್ನ ಕೇಳ್ತಾರೆ. ಅಂದರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ನೋಡಿ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ಬೋದು, ಅದ್ರ ಜೊತೆಗೆ 2 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು. ತಾವು ಇದನ್ನು ಇಟ್ಕೊಂಡು ಇದ್ರ ಪ್ರಕಾರ ತಾವು ರೆಡಿ ಆಗಿಬಿಟ್ರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ, ಇವಾಗ ಇವತ್ತಿನ ಪಾಠ ದ ಜೆಂಟಲ್ಮೆನ್ ಆಫ್ ದ ಜಂಗಲ್, ಈ ಪಾಠದಿಂದ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಈ ಪಾಠ ಮಾಡೋದಕ್ಕೆ 5 ಗಂಟೆನ ನಿಗದಿ ಮಾಡಿದ್ದಾರೆ. ಸೊ ಹಾಗಾಗಿ 5 ಮಾರ್ಕ್ಸ್ ಕ್ವಶನನ್ನು ಈ ಪಾಠದಿಂದ ಕೇಳ್ತಾರೆ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಆನ್ಸರ್ನ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಇವಾಗ ನೋಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರನ್ನು ನಾನಿಲ್ಲಿ ಸ್ಕ್ರೀನಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ MCQs ಏನಿದ್ದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದ್ದಾವೆ, ಅದಕ್ಕೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಕಷನನ್ನು ಮಾಡೋದಕ್ಕೆ ಹೋಗಲ್ಲ. ಇದಕ್ಕೆ ಒಂದು ಕ್ವಿಜನ್ನು ಕಂಡಕ್ಟ್ ಮಾಡ್ತೀನಿ. ಈ ವಿಡಿಯೋನ ನೋಡಿ ಆದಮೇಲೆ, ಪಾಠ ಎಲ್ಲ ಕೇಳಿ ಆದಮೇಲೆ ತಮಗೆ ಆಲ್ಮೋಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಗೆ ಆನ್ಸರ್ ಗೊತ್ತಿರುತ್ತೆ ಅಂತೀನಿ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡೋದು, ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕ್ವಿಜ್ ಅಂತ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದಾಗ ಗೂಗಲ್ ಫಾರ್ಮಲ್ಲಿ ತಮ್ಮ ಮುಂದೆ ಒಂದು ಕ್ವಿಜ್ ಬರ್ತದೆ. ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರ್ತವೆ. ಪ್ರತಿ ಪ್ರಶ್ನೆಗಳಿಗೂ ಕೂಡ 4 ಆಪ್ಷನ್ ಇರ್ತದೆ, ಆನ್ಸರ್ ಇರ್ತದೆ. ತಾವು ಅದರಲ್ಲಿ ಯಾವ್ದು ಸರಿ ಅನಿಸುತ್ತೆ ಅದನ್ನು ಕ್ಲಿಕ್ ಮಾಡ್ತಾ ಹೋಗಿ ಆ 30 ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಾಗ ಕೊನೆಗೆ ಸಬ್ಮಿಟ್ ಅಂತ ಇರ್ತದೆ. ಆ ಸಬ್ಮಿಟ್ ಮಾಡಿದಾಗ ತಾವು ಎಷ್ಟು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ನ ಮಾಡಿದ್ದೀರಾ, ತಮ್ಮ ಸ್ಕೋರ್ ಎಷ್ಟು ಅನ್ನೋದನ್ನು ತೋರಿಸ್ತದೆ. ಹಾಗಾದರೆ ನಮ್ಮ ಆನ್ಸರ್ ತಪ್ಪಾದರೆ ಸರಿ ಆನ್ಸರ್ ಹೇಗೆ ಗೊತ್ತಾಗುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತಾವು ಸಬ್ಮಿಟ್ ಮಾಡಿ ಆದಮೇಲೆ ಯಾವ್ಯಾವ ಪ್ರಶ್ನೆಗಳಿಗೆ ತಪ್ಪು ಆನ್ಸರ್ ಮಾಡಿದ್ದೀರಾ, ಅದಕ್ಕೆ ಸರಿ ಆನ್ಸರ್ ಏನು ಅನ್ನೋದನ್ನು ಅಲ್ಲೇ ತೋರಿಸುತ್ತೆ. ಇದೊಂಥರ ಆ್ಯಕ್ಟಿವಿಟಿ ಆಗುತ್ತೆ. ಸೊ MCQ ಕ್ವಶನ್ಗೆ ನಾನಿಲ್ಲಿ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡೋಕೆ ಹೋಗಲ್ಲ, ಕ್ವಿಜ್ ಕೊಡ್ತೀನಿ. ತಾವು ಅದನ್ನು ಮತ್ತೆ ಅಟೆಂಡ್ ಮಾಡಿ. ಒಂದು ಸರಿ ಕಡಿಮೆ ಬಂತ ಬಿಡುವಂಥ ಅವಶ್ಯಕತೆ ಇಲ್ಲ, ಮತ್ತೆ ಟ್ರೈ ಮಾಡಿ. ಸೊ ಅದನ್ನು ಪ್ರಾಕ್ಟೀಸಲ್ಲಿ ಮಾಡ್ಕೊಳ್ಳಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ 3 ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ಗಳು ಸ್ವಲ್ಪ ಲೆಂದಿ ಆಗಿರೋದ್ರಿಂದ ಸ್ಕ್ರೀನ್ ಮೇಲೆ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಒಂದು PDF ಮಾಡಿಬಿಟ್ಟು ನೋಟ್ಸನ್ನು ಮಾಡ್ತೀನಿ. ಅದನ್ನು ಕೂಡ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಅಂತ ಒಂದು ಲಿಂಕನ್ನು ಕೊಡ್ತೀನಿ. ಅಲ್ಲಿ ತಾವು ಕ್ಲಿಕ್ ಮಾಡಿದರೆ ತಮಗೆ PDF ಫಾರ್ಮಲ್ಲಿ ಆ ನೋಟ್ಸ್ ಡೌನ್ಲೋಡ್ ಆಗುತ್ತೆ. ನಾವು ಓದ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಇವಾಗ ಈ ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ ನೋಡಿ. ಹೂ ಹ್ಯಾಡ್ ಎ ಲಿಟಲ್ ಹಟ್ ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್, ಇದು ಒಂದು ಕ್ವಶನ್. ಹೂ ಅಪ್ರಾಚ್ಡ್ ಹಿಮ್ ಫಾರ್ ಎ ಫೇವರ್ ಆನ್ ಎ ರೇನಿ ಡೇ. ಇಲ್ಲಿ 2 ಪ್ರಶ್ನೆ ಇದಾವೆ ಅಂದ್ರೆ ತುಂಬ ದೊಡ್ಡದ ಆನ್ಸರ್ ಇರುತ್ತೆ ಅಂತ ತಿಳ್ಕೊಬೇಡಿ. 2 ವ್ಯಾಲ್ಯೂ ಪಾಯಿಂಟ್ಸನ್ನು ಕೇಳಬೇಕಂತಿರ್ತದಲ್ಲ, ಹಾಗಾಗಿ ಇಲ್ಲಿ ಈ ಥರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹಾಗಾದರೆ ಆನ್ಸರ್ ಏನು ಮಾಡಬೇಕು, ಹೂ ಹ್ಯಾಡ್ ಎ ಲಿಟಲ್ ಹಟ್ ತಮಗೆಲ್ಲ ಗೊತ್ತಿದೆ, ಎ ಮ್ಯಾನ್ ಅಲ್ವಾ. ಹೂ ಅಪ್ರಾಚ್ಡ್ ಹಿಮ್ ಫಾರ್ ಎ ಫೇವರ್ ಆನ್ ಎ ರೇನಿ ಡೇ, ಹಿಸ್ ಫ್ರೆಂಡ್ ದ ಎಲಿಫೆಂಟ್. ಮ್ಯಾನ್ ಆ್ಯಂಡ್ ಎಲಿಫೆಂಟ್ 2 ವ್ಯಾಲ್ಯೂ ಪಾಯಿಂಟ್ಸ್ ಇರೋದ್ರಿಂದ ಇದು 2 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಆನ್ಸರನ್ನು ಯಾವ ರೀತಿಯಾಗಿ ಬರೀಬೋದು ನೋಡಿ, ಎ ಮ್ಯಾನ್ ಹ್ಯಾಡ್ ಎ ಲಿಟಲ್ ಹಟ್ ಎಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್, ಇದು ಒಂದು ವ್ಯಾಲ್ಯೂ ಪಾಯಿಂಟ್ ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್, ದ ಎಲಿಫೆಂಟ್ ಅಪ್ರಾಚ್ಡ್ ಹಿಮ್ ಫಾರ್ ಎ ಫೇವರ್ ಆನ್ ಎ ರೇನಿ ಡೇ. ಆನೆ ಆ ಮಳೆ ಬರ್ತಕ್ಕಂಥ ದಿನದಲ್ಲಿ ಒಂದಿನ ಅವನ ಹತ್ರ ಸಹಾಯ ಕೇಳಕ್ಕೆ ಹೋಗುತ್ತೆ. ಈ ರೀತಿಯಾಗಿ ಬರೆದ್ಬಿಟ್ರೆ ಸಾಕು, ತಮಗೆ 2 ಮಾರ್ಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಯಾವ ರೀತಿಯಾಗಿ ಕ್ವಶನನ್ನು ಕೇಳ್ಬೋದು ನೋಡಿ, ಹೂ ಮೇಡ್ ಫ್ರೆಂಡ್ಶಿಪ್ ವಿತ್ ದ ಎಲಿಫೆಂಟ್. ಆ ಎಲಿಫೆಂಟ್ ಜೊತೆಗೆ ಯಾರು ಫ್ರೆಂಡ್ಶಿಪ್ಪನ್ನು ಮಾಡಿದರು. ವೈ ಡಿಡ್ ದ ಎಲಿಫೆಂಟ್ ಅಪ್ರಾಚ್ ಹಿಮ್ ಆನ್ ಎ ರೇನಿ ಡೇ.
ಆ ಆನೆ ಅವನ ಹತ್ರ ಹೋಗುತ್ತಲ್ಲ, ಯಾಕೆ ಹೋಗುತ್ತೆ, ಏನು ಸಹಾಯ ಕೇಳ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರನ್ನು ಈಸಿಯಾಗಿ ಬರೆದು ಬಿಡ್ಬೋದು. ಎ ಮ್ಯಾನ್ ಮೇಡ್ ಫ್ರೆಂಡ್ಶಿಪ್ ವಿತ್ ದ ಎಲಿಫೆಂಟ್. ಒಬ್ಬ ಮನುಷ್ಯ ಆನೆ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದ, ಇದು ಒಂದಾಯಿತು. ದ ಎಲಿಫೆಂಟ್ ಅಪ್ರೋಚ್ ದ ಮ್ಯಾನ್ ಆನ್ ಅ ರೇನಿ ಡೇ ಆ್ಯಂಡ್ ರಿಕ್ವೆಸ್ಟೆಡ್ ಟು ಲೆಟ್ ಹಿಮ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಮ್ಯಾನ್ಸ್ ಹಟ್ ಟು ಪ್ರೊಟೆಕ್ಟ್ ಹಿಸ್ ಓನ್ ಸ್ಕಿನ್. ತಮಗೆ ಗೊತ್ತಿದೆ, ಪಾಠ ಓದಿದ್ದೀರಾ, ಸ್ಟೋರಿ ಎಲ್ಲ ನೆನಪಿರ್ತದೆ. ಒಂದಿನ ಜೋರಾಗಿ ಮಳೆ ಬರಬೇಕಾದ್ರೆ ಆನೆ ಅವನ ಹತ್ರ ಹೋಗುತ್ತೆ. ಅವನ ಹತ್ರ ಪುಟ್ಟದಾಗಿರ್ತಕ್ಕಂಥ ಗುಡಿಸಲಿತ್ತು. ಆ ಗುಡಿಸಲಿನೊಳಗೆ ತನ್ನ ಸೊಂಡ್ಲನ ಇಡೋದಕ್ಕೆ ಜಾಗ ಕೊಡು, ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಜಾಗ ಕೊಡು ಅಂತ ಸಹಾಯ ಕೇಳೋದಕ್ಕೆ ಅದು ಹೋಗಿರ್ತದೆ. ಇಷ್ಟು ಆನ್ಸರ್ ಬರೆದ್ರೆ ಸಾಕು, 2 ಮಾರ್ಕ್ಸ್ ತಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ವಾಟ್ ಫೇವರ್ ಡಿಡ್ ದ ಎಲಿಫೆಂಟ್ ಆಸ್ ದ ಮ್ಯಾನ್ ಆನ್ ಎ ರೇನಿ ಡೇ. ತಾವು ಪಾಠ ಓದಿರ್ತೀರಾ, ಸ್ಟೋರಿ ಎಲ್ಲ ಗೊತ್ತಿರ್ತದೆ. ಮನುಷ್ಯ ಮತ್ತು ಆನೆ ಮಧ್ಯಕ್ಕೆ ಫ್ರೆಂಡ್ಶಿಪ್ ಆಗಿರ್ತದೆ. ಮನುಷ್ಯ ಅವ್ನು ಗುಡಿಸ್ಲು ಹಾಕೊಂಡಿರ್ತಾನೆ. ಒಂದಿನ ಜೋರಾಗಿ ಮಳೆ ಬರಬೇಕಾದ್ರೆ ಅವನ ಫ್ರೆಂಡ್ ಆಗಿರ್ತಕ್ಕಂಥ ಆನೆ ಅವನ ಹತ್ರ ಬಂದ್ಬಿಟ್ಟು ಸಹಾಯ ಕೇಳುತ್ತೆ. ಏನು ಸಹಾಯ ಕೇಳುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಈಸಿಯಾಗಿ ಬರಿಬೋದು. ಆನ್ ಎ ರೇನಿ ಡೇ ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ದ ಮ್ಯಾನ್ ಆ್ಯಂಡ್ ಪ್ಲೀಡೆಡ್ ಟು ಅಲೋ ಹಿಮ್ ಟು ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ಹಟ್ ಟು ಸೇವ್ ಹಿಮ್ ಫ್ರಮ್ ದ ಟೊರೆನ್ಷಿಯಲ್ ರೇನ್. ಒಂದಿನ ಮಳೆ ಬರಬೇಕಾದ್ರೆ ಆನೆ ಅವನ ಹತ್ರ ಹೋಗ್ಬಿಡುತ್ತೆ. ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ, ಏನಂತ, ನನ್ನ ಸೊಂಡ್ಲನ್ನು ನಿನ್ನ ಗುಡಿಸಲದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡು. ಯಾಕೆಂದರೆ ಈ ಟೊರೆನ್ಷಿಯಲ್ ರೇನ್ ಏನು ಬರ್ತಾ ಇದೆ, ಧಾರಾಕಾರ ಮಳೆ ಬರ್ತಾ ಇದೆ, ಇದರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸೊಂಡ್ಲನ್ನು ನಿನ್ನ ಗುಡಿಸಲಲ್ಲಿ ಇಡೋಕ್ಕೆ ಜಾಗ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ ಅಲ್ವಾ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಹೌ ಡಿಡ್ ದ ಎಲಿಫೆಂಟ್ ಸ್ನೀಕ್ ಇನ್ ಟು ದ ಮ್ಯಾನ್ಸ್ ಹಟ್. ಮನುಷ್ಯ ತನ್ನ ಫ್ರೆಂಡ್ ಕಷ್ಟದಲ್ಲಿರೋದು ನೋಡ್ಬಿಟ್ಟು ಏನು ಮಾಡ್ತಾನೆ, ಅದರ ಸೊಂಡ್ಲನ್ನು ತನ್ನ ಗುಡಿಸಲಿನಲ್ಲಿ ಇಡೋದಕ್ಕೆ ಜಾಗ ಕೊಡ್ತಾನೆ. ಅವಾಗ ಆನೆ ಅದರೊಳಗೆ ಹೇಗೆ ನುಗ್ಕೊಂಡು ಹೋಗುತ್ತೆ ಗುಡಿಸಲಿನೊಳಗೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ ಟು ದ ಹಟ್. ಮೊದಲು ಏನು ಮಾಡುತ್ತೆ, ತನ್ನ ಸೊಂಡ್ಲನ್ನು ಮಾತ್ರ ಗುಡಿಸಲಿನೊಳಗೆ ಇಡುತ್ತೆ. ಆ್ಯಂಡ್ ಸ್ಲೋಲಿ, ಅಷ್ಟಕ್ಕೆ ಸುಮ್ಮನೆ ಎಲ್ಲ, ನಿಧಾನಕ್ಕೆ ಏನು ಮಾಡುತ್ತೆ, ಪುಶ್ಡ್ ಹಿಸ್ ಹೆಡ್ ಇನ್ಸೈಡ್. ನಿಧಾನಕ್ಕೆ ಸೊಂಡ್ಲ ಜೊತೆಗೆ ತನ್ನ ತಲೆನೂ ಕೂಡ ಗುಡಿಸಲಿನೊಳಗೆ ನುಗ್ಗಿಸ್ಬಿಡುತ್ತೆ. ಆಮೇಲೆ ಆ್ಯಂಡ್ ದೆನ್ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ದ ರೇನ್. ಹಿಂಗೆ ನಿಧಾನಕ್ಕೆ ಗುಡಿಸಲೊಳಗೆ ಸೇರಿಕೊಂಡು ಮನುಷ್ಯನ್ನೇ ತೆಗೆದುಬಿಟ್ಟು ಮಳೆ ಒಳಗೆ ಹೊರಗೆ ನಿಲ್ಲಿಸಿಬಿಡುತ್ತೆ. ಈ ರೀತಿಯಾಗಿ ತಾವು ಆನ್ಸರನ್ನು ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ಮೆನ್ಷನ್ ಎನಿ 2 ಮೆಂಬರ್ಸ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಅಲ್ವಾ, ಕಾಡಿನ ರಾಜ ಆಗಿರ್ತಕ್ಕಂಥ ಸಿಂಹ ಬಂದ್ಬಿಟ್ಟು ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡಿ ಅಂತ ಹೇಳಿದಾಗ ಕಮಿಷನ್ ಆಫ್ ಎನ್ಕ್ವೈರಿ ರಚನೆ ಆಗುತ್ತೆ. ಅದ್ರಲ್ಲಿ ತುಂಬ ಜನ ಮೆಂಬರ್ಸ್ ಇರ್ತಾರೆ. ಯಾರ್ದಾದ್ರೂ ಇಬ್ಬರನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ 2 ವ್ಯಾಲ್ಯೂ ಪಾಯಿಂಟ್ಸ್ ಆಗುತ್ತಲ್ಲ, ಸಾಕಷ್ಟು. ತಮಗೆ ಇದಕ್ಕೆ ಆನ್ಸರ್ ಗೊತ್ತಿರುತ್ತೆ ಅನ್ಕೋತೀನಿ. ಯಾರ್ಯಾರಿದ್ರು, ಮಿಸ್ಟರ್ ರಿನೋಸಾರಸ್, ಮಿಸ್ಟರ್ ಬಫೆಲೋ, ಮಿಸ್ಟರ್ ಎಲಿಗೇಟರ್, ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಲಿಯೋಪಾರ್ಡ್, ಇಷ್ಟೊಂದು ಹೆಸರುಗಳಿದಾವೆ. ತಾವು ಇದನ್ನೆಲ್ಲ ಬರೀತಕ್ಕಂಥ ಅವಶ್ಯಕತೆ ಇಲ್ಲ. ಇದರಲ್ಲಿರ್ತಕ್ಕಂಥ ಯಾವುದಾದ್ರೂ 2 ಹೆಸರನ್ನು ಬರೆದ್ರೆ ಸಾಕು, ತಮಗೆ 2 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಆಗುತ್ತೆ. ತಮಗೆ ಈಸಿಯಾಗಿ 2 ಮಾರ್ಕ್ಸ್ ಬರುತ್ತೆ. ತಮಗನಿಸ್ಬೋದು ಬರೀ 2 ಹೆಸರು ಬರೆದ್ಬಿಟ್ರೆ 2 ಮಾರ್ಕ್ಸ್ ಕೊಡ್ತಾರ ಅಂತ. 2 ಮಾರ್ಕ್ಸ್ ಕ್ವಶನ್ PUC ಇರೋದೇ ಹೇಗೇನೆ, 2 ವ್ಯಾಲ್ಯೂ ಪಾಯಿಂಟ್ಸ್ ಆಗಿಬಿಟ್ರೆ ಸಾಕು, 2 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿರ್ತಕ್ಕಂಥ ಮೆಂಬರ್ಸ್ ಹೆಸರೇನಿದೆ ಅದರಲ್ಲಿ ಯಾರ್ದಾದ್ರೂ 2 ಹೆಸರನ್ನು ತಾವು ಬರೆದ್ರೆ ಸಾಕು, ತಮಗೆ ಮಾರ್ಕ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ವಾಟ್ ಡಿಡ್ ದ ಕಿಂಗ್ ಆಫ್ ದ ಜಂಗಲ್ ವಾಂಟ್ ಟು ಹ್ಯಾವ್ ಇನ್ ಹಿಸ್ ಕಿಂಗ್ಡಮ್. ಕಾಡಿನ ರಾಜ ಇರ್ತಾರಲ್ಲ, ಈ ಮನುಷ್ಯ ಮತ್ತು ಆನೆ ಮಧ್ಯೆ ಜಗಳ ನಡೆದಾಗ ಅಲ್ಲಿಗೆ ಬರ್ತಾನೆ, ಗರ್ಜನೆ ಮಾಡಿಕೊಂಡು ತನ್ನ ಕಾಡಿನಲ್ಲಿ ಏನು ಇರಬೇಕು ಅಂತ ಬಯಸ್ತಾನೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಈಸಿ. ದ ಕಿಂಗ್ ಆಫ್ ದ ಜಂಗಲ್ ವಾಂಟೆಡ್ ಟು ಹ್ಯಾವ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್. ಅಲ್ಲಿ ಶಾಂತಿ ಮತ್ತು ಸ್ಥಿರತೆ ಇರಬೇಕು, ನೆಮ್ಮದಿ ಅನ್ನೋದಿರಬೇಕು ಅಂತ ಬಯಸ್ತತೆ. ಇಲ್ಲಿ ತಾವು ಇಷ್ಟು ಆನ್ಸರ್ ಬರೀದಾನೆ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಬರೆದ್ರೂ ಕೂಡ ತಮಗೆ 2 ಮಾರ್ಕ್ಸನ್ನು ಕೊಡಲೇಬೇಕಾಗುತ್ತೆ. ಇಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಸ್ ಆಗ್ತಾವಲ್ಲ, ತಾವು ಇಷ್ಟು ಈಸಿಯಾಗಿ ಬರೆದ್ಬಿಟ್ಟು ಮಾರ್ಕ್ಸನ್ನು ತಗೋಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು. ಹೂ ವಾಸ್ ದ ಕಿಂಗ್ ಆಫ್ ದ ಜಂಗಲ್. ಕಾಡಿನ ರಾಜ ಯಾರು? ನೋಡಿ ಎಷ್ಟು ಈಸಿಯಾಗಿ ಕ್ವಶನ್ ಕೇಳಿದ್ದಾರೆ. ಕಾಡಿನ ರಾಜ ಯಾರು ಅಂತ ಪಾಠ ಓದಿರೋರು ಕೇಳಿದ್ರು ಕೂಡ ಆನ್ಸರ್ ಮಾಡ್ತಾರೆ. ಹಾಗೆ ಕೇಳ್ತಾ ಇದ್ದಾರೆ, ವಾಟ್ ಡಿಡ್ ಹಿ ಕಮ್ಯಾಂಡ್ ಹಿಸ್ ಮಿನಿಸ್ಟರ್ಸ್. ತನ್ನ ಮಂತ್ರಿಗಳಿಗೆ ಅವ ಏನು ಆಜ್ಞೆ ಮಾಡ್ತಾನೆ ಅಂತ. ಆನ್ಸರ್ ಹೇಗೆ ಬರಿಬೋದು. ದ ಲಯನ್ ವಾಸ್ ದ ಕಿಂಗ್ ಆಫ್ ದ ಜಂಗಲ್. ಆ ಕಾಡಿನ ರಾಜ ಯಾರು ಅಂತಂದರೆ ಲಯನ್. ಹಿ ಕಮ್ಯಾಂಡೆಡ್ ಹಿಸ್ ಮಿನಿಸ್ಟರ್ ಟು ಅಪಾಯಿಂಟ್ ಎ ಕಮಿಷನ್ ಆಫ್ ಎನ್ಕ್ವೈರಿ. ಇಷ್ಟು ಬರೆದ್ರು ಆಗುತ್ತೆ. ಅಥವಾ ಕಮಿಷನ್ ಆಫ್ ಎನ್ಕ್ವೈರಿನ ಯಾಕೆ ರಚನೆ ಮಾಡಿದ್ರು ಅಂತ ಮುಂದೆ ತಾವು ಹೇಳಿದ್ರು ಕೂಡ ಆಗುತ್ತೆ. ಟು ಗೋ ಥರೋಲಿ ಇನ್ ಟು ದಿಸ್ ಮ್ಯಾಟರ್ ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಮನುಷ್ಯ ಮತ್ತು ಆನೆಯೊಂದಿಗೆ ಗಲಾಟೆ ನಡೀತಾ ಇತ್ತು, ಜಗಳ ನಡೀತಾ ಇತ್ತಲ್ಲ, ಅದರ ಬಗ್ಗೆ ರಿಪೋರ್ಟ್ ಮಾಡಿ ಅಂತ ಒಂದು ಕಮಿಷನ್ ಆಫ್ ಎನ್ಕ್ವೈರಿನ ಆ ಸಿಂಹ ರಚನೆ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ವಾಟ್ ಕೈಂಡ್ ಆಫ್ ಜಜ್ಮೆಂಟ್ ಡಿಡ್ ದ ಮ್ಯಾನ್ ಎಕ್ಸ್ಪೆಕ್ಟ್. ಕಮಿಷನ್ ಆಫ್ ಎನ್ಕ್ವೈರಿಯಿಂದ ಯಾವ ರೀತಿಯಾಗಿರ್ತಕ್ಕಂಥ ನ್ಯಾಯವನ್ನು ಮನುಷ್ಯ ನಿರೀಕ್ಷೆ ಮಾಡ್ತಾ ಇದ್ದ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು. ದ ಮ್ಯಾನ್ ಎಕ್ಸ್ಪೆಕ್ಟೆಡ್ ದ ಜಜ್ಮೆಂಟ್ ಟು ಬಿ ಇನ್ ಹಿಸ್ ಫೇವರ್. ತನ್ನ ಪರವಾಗಿಯೇ ನ್ಯಾಯ ಬರುತ್ತೆ ಅಂತ ತಿಳ್ಕೊಂಡಿದ್ದ. ಯಾಕೆ ಅಂತಂದರೆ ಗುಡಿಸ್ಲ ಕಟ್ಟಿದ್ದು ಇವನೇನೆ. ಆನೆ ಬಂದು ಅತಿಕ್ರಮಣ ಮಾಡಿತ್ತಲ್ಲ,
ತನ್ನ ಪರವಾಗಿನೇ ನ್ಯಾಯ ಬರುತ್ತೆ ಅಂತ ಅಂದ್ಕೊಂಡಿದ್ದ ಆ್ಯಂಡ್ ಬಿಲೀವ್ಡ್ ದ್ಯಾಟ್ ದ ಹಟ್ ವುಡ್ ನ್ಯಾಚುರಲಿ ಬಿ ರಿಟರ್ನ್ ಟು ಹಿಮ್. ನ್ಯಾಚುರಲಿ ಅದು ತಂದೆ ಆಗಿರೋದ್ರಿಂದ ನನಗೆ ವಾಪಸ್ ಗುಡಿಸಲು ಬರ್ತದೆ ಅಂತ ಮನುಷ್ಯ ಎಕ್ಸ್ಪೆಕ್ಟ್ ಮಾಡಿದ್ದ ಅಂತ ತಾವು ಆನ್ಸರನ್ನು ಬರಿಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವೈ ವಾಸ್ ದ ಮ್ಯಾನ್ ಟೋಲ್ಡ್ ದ್ಯಾಟ್ ಓನ್ಲಿ ಜಂಗಲ್ ಎನಿಮಲ್ಸ್ ವುಡ್ ಬಿ ಇನ್ ಕಮಿಷನ್ ಆಫ್ ಎನ್ಕ್ವೈರಿ. ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಎಲ್ಲ ಕಾಡು ಪ್ರಾಣಿಗಳೇ ಇದ್ವು, ಮನುಷ್ಯರು ಯಾರೂ ಇರಲಿಲ್ಲ. ಅದಕ್ಕೆ ಮನುಷ್ಯ ಪ್ರೊಟೆಸ್ಟ್ ಮಾಡ್ತಾನೆ, ನನ್ನ ಪರವಾಗಿ ಇದರಲ್ಲಿ ಯಾರೂ ಇಲ್ವಲ್ಲ ಅಂತಂದಾಗ ಆ ಕಾಡು ಪ್ರಾಣಿಗಳು ಇದರಲ್ಲಿ ಮನುಷ್ಯನ ಸೇರ್ಸೋಕ್ಕಾಗಲ್ಲ, ಕಮಿಷನ್ ಆಫ್ ಎನ್ಕ್ವೈರಿಲಿ ಮನುಷ್ಯರನ್ನ ಸೇರ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತವೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಏನು ಆನ್ಸರ್ ಬರಿಬೋದು. ದ ಮ್ಯಾನ್ ವಾಸ್ ಟೋಲ್ಡ್ ದ್ಯಾಟ್ ಓನ್ಲಿ ಜಂಗಲ್ ಎನಿಮಲ್ಸ್ ವುಡ್ ಬಿ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ ಬಿಕಾಸ್ ಯಾಕೆ ಅಂದರೆ ದೇ ಫೀಲ್ ದ್ಯಾಟ್ ನೋ ಮ್ಯಾನ್ ಈಸ್ ವೆಲ್ ಎಜುಕೇಟೆಡ್ ಅಬೌಟ್ ದ ಇಂಟ್ರಿಕೆಸಿ ಆಫ್ ಜಂಗಲ್. ಈ ಮನುಷ್ಯರಷ್ಟು ಬುದ್ಧಿವಂತರಲ್ಲ. ಈ ಕಾಡಿನಲ್ಲಿರ್ತಕ್ಕಂಥ ಕಾಡಿನ ಕಾನೂನು ಏನಿದೆ, ಇಂಟ್ರಿಕೆಸಿ ಅಂದರೆ ಅದರ ಕಠಿಣತೆ, ಜಟಿಲತೆ ಏನಿದೆ ಅದನ್ನು ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಬುದ್ಧಿವಂತರು ಮನುಷ್ಯರು ಇರಲ್ಲ. ಸೊ ಹಾಗಾಗಿ ಅವರನ್ನು ಕಮಿಷನ್ ಆಫ್ ಎನ್ಕ್ವೈರಿನಲ್ಲಿ ಸೇರ್ಸೋಕ್ಕೆ ಆಗಲ್ಲ ಅಂತ ಅವು ಹೇಳ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು. ವೈ ಡಿಡ್ ದ ಮ್ಯಾನ್ ಎಕ್ಸೆಪ್ಟ್ ದ ಸಜೆಷನ್ ಆಫ್ ಬಿಲ್ಡಿಂಗ್ ಎ ನ್ಯೂ ಹಟ್. ಆನೆ ಮತ್ತು ಮನುಷ್ಯನ ಮಧ್ಯೆ ಗಲಾಟೆ ನಡೀತಾ ಇತ್ತು. ಸಿಂಹ ಬಂದುಬಿಟ್ಟು ಕಮಿಷನ್ ಆಫ್ ಎನ್ಕ್ವೈರಿನ ರಚನೆ ಮಾಡುತ್ತೆ. ಬಟ್ ಕಮಿಷನ್ ಆಫ್ ಎನ್ಕ್ವೈರಿ ಏನು ಮಾಡುತ್ತೆ, ಆನೆಗೆ ಫೇವರ್ ಆಗಿ ಜಜ್ಮೆಂಟನ್ನು ಕೊಡುತ್ತೆ. ಗುಡಿಸಲು ಆನೆಗೆ ಸೇರ್ಕೋಬೇಕು, ಮನುಷ್ಯ ನೀನೇನು ಮಾಡು ಇನ್ನೊಂದು ಬೇರೆ ಜಾಗ ನೋಡಿಬಿಟ್ಟು ಗುಡಿಸಲು ಕಟ್ಕೋ ಅಂತ ಹೇಳಿದಾಗ ಮನುಷ್ಯ ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆ ಒಪ್ಕೊಂಡು ಅವನು ತಂದೆ ಗುಡಿಸಲು ಆನೆನೇ ಅತಿಕ್ರಮಣ ಮಾಡಿದ್ದು, ಆದರೂ ಕೂಡ ನೀನು ಬೇರೆ ಗುಡಿಸಲನ್ನ ಕಟ್ಕೋ ಅಂತ ಹೇಳಿದಾಗ ಅವನು ಒಪ್ಕೋಬೇಕಾಗತ್ತೆ. ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು. ದ ಮ್ಯಾನ್ ಎಕ್ಸೆಪ್ಟೆಡ್ ದ ಸಜೆಷನ್ ಆಫ್ ಬಿಲ್ಡಿಂಗ್ ಎ ನ್ಯೂ ಹಟ್ ಬಿಕಾಸ್, ಯಾಕೆ ಅವರು ಬೇರೆ ಗುಡಿಸಲನ್ನ ಕಟ್ಕೋಬೇಕು ಅಂದಾಗ ಇವನು ಒಪ್ಕೊಂಡು ಬಿಡ್ತಾನೆ ಅಂತಂದ್ರೆ ಹಿ ಹ್ಯಾಡ್ ನೋ ಆಲ್ಟರ್ನೇಟಿವ್. ಅವನಿಗೆ ಬೇರೆ ದಾರಿನೇ ಇರಲಿಲ್ಲ, ಪರ್ಯಾಯ ಏನೂ ಇರಲಿಲ್ಲ. ಯಾಕೆ ಅಂದರೆ ಕಾಡು ಪ್ರಾಣಿಗಳನ್ನ ಎದುರು ಹಾಕೊಂಡು ಕಾಡಿನಲ್ಲಿ ಬದುಕೊಳ್ಳೋದು ತುಂಬ ಕಷ್ಟ. ಆ್ಯಂಡ್ ಫಿಯರ್ಡ್ ದ್ಯಾಟ್ ಹಿಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಹಿಮ್ ಟು ಡೇಂಜರ್. ಕಾಡು ಪ್ರಾಣಿಗಳಿಗೆ ತಿರುಗಿ ಮಾತಾಡಿದರೆ, ವಾದ ಮಾಡಿದರೆ, ಪ್ರತಿಭಟಿಸಿದರೆ ಆ ಕಾಡು ಪ್ರಾಣಿಗಳು ಬಲಿ ಕೊಡೋದಕ್ಕೆ ರೆಡಿ ಇರ್ತವೆ. ಎಲ್ಲ ಸೇರ್ಕೊಂಡು ಹರ್ಕೊಂಡು ತಿಂದ್ಬಿಟ್ರೆ ಏನು ಮಾಡೋದು. ಆ ಭಯದಿಂದ ಏನು ಮಾಡ್ತಾನೆ, ಅವ್ರು ಹೇಳಿದ ತಕ್ಷಣ ನೀನು ಬೇರೆ ಗುಡಿಸಲು ಕಟ್ಕೋ ಅಂತ ಹೇಳಿದ ತಕ್ಷಣ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಬರಬೇಕಾಗತ್ತೆ. ಅವನಿಗೆ ಬೇರೆ ಆಲ್ಟರ್ನೇಟಿವ್ ಇರಲಿಲ್ಲ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ನೇಮ್ ಎನಿ ಟು ಜಂಗಲ್ ಲಾರ್ಡ್ಸ್ ದಟ್ ಅಕ್ಯುಪೈಡ್ ಮ್ಯಾನ್ಸ್ ಹಟ್. ಇವನು ಗುಡಿಸಲು ಕಟ್ಕೊಂಡಂಗೆ ಆ ಪ್ರಾಣಿಗಳು ಬಂದ್ಬಿಟ್ಟು ಗುಡಿಸಲನ್ನ ಅಕ್ಯುಪೈ ಮಾಡ್ಕೋತಾ ಇದ್ವು, ಸೇರ್ಕೊಂಡ್ಬಿಡ್ತಾ ಇದ್ವು. ಇದು ನನ್ನ ಗುಡಿಸಲು ಅಂತ ಹೇಳ್ತಾ ಇದ್ವು. ಯಾವುದಾದ್ರೂ ಅಂತ 2 ಪ್ರಾಣಿಗಳ ಹೆಸರನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ದ ಎಲಿಫೆಂಟ್ ಆ್ಯಂಡ್ ಮಿಸ್ಟರ್ ರೀನೋಸಾರಸ್. ಫಸ್ಟ್ ಗುಡಿಸಲು ಕಟ್ಟಿದಾಗ ಆನೆ ಬಂದ್ಬಿಟ್ಟು ಅಕ್ಯುಪೈ ಮಾಡ್ಕೊಳುತ್ತೆ. ಆಮೇಲೆ ಮತ್ತೊಂದು ಗುಡಿಸಲು ಕಟ್ಟಿದಾಗ ರೀನೋಸಾರಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಗುಡಿಸಲುಗಳನ್ನ ಕಟ್ಟಿದಾಗ ಕೂಡ ಬೇರೆ ಬೇರೆ ಪ್ರಾಣಿಗಳು ಬಂದು ಸೇರಿಕೊಳ್ತವೆ. ಸೊ ತಾವು ಈಸಿಯಾಗಿ 2 ಹೆಸರನ್ನ ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಕೈಂಡ್ ಆಫ್ ಹರ್ಟ್ ಡಿಡ್ ದ ಮ್ಯಾನ್ ಬಿಲ್ಡ್ ಫೈನಲಿ. ಹೀಗೆ ಗುಡಿಸಲುಗಳನ್ನ ಕಟ್ತಾ ಹೋದ, ಎಲ್ಲ ಪ್ರಾಣಿಗಳು ಬಂದು ಸೇರ್ಕೊಂಡು ಈ ಗುಡಿಸಲು ನಮ್ಮದು ಅಂತ ಹೇಳ್ತಾ ಇದ್ವು. ಕೊನೆಯದಾಗಿ ಅವನು ಯಾವ ರೀತಿಯಾಗಿರ್ತಕ್ಕಂಥ ಗುಡಿಸಲನ್ನ ಕಟ್ಟಿದ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ದ ಮ್ಯಾನ್ ಬಿಲ್ಟ್ ಎ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್ ಫೈನಲಿ. ಸೊ ದೊಡ್ಡದಾಗಿರ್ತಕ್ಕಂಥ ಎಲ್ಲ ಗುಡಿಸಲುಗಳಿಂದ ಚೆನ್ನಾಗಿರ್ತಕ್ಕಂಥ ಒಂದು ಗುಡಿಸಲನ್ನ ಕಟ್ತಾನೆ. ಇಷ್ಟು ಬರೆದ್ರೂ ಕೂಡ ತಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ದ ಮ್ಯಾನ್ ಬೈ ಫೀಸ್ ಫೈನಲಿ. ಎಲ್ಲ ಪ್ರಾಣಿಗಳು ಸೇರಿಕೊಂಡು ಇವನು ಗುಡಿಸಲುಗಳನ್ನ ಅತಿಕ್ರಮಣ ಮಾಡಿಕೊಂಡು ಕಮಿಷನ್ ಆಫ್ ಎನ್ಕ್ವೈರಿ ಕೂಡ ಅವುಗಳ ಪರವಾಗಿಯೇ ನ್ಯಾಯ ಸಿಕ್ತು. ಇವನಿಗೆ ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ಇಲ್ದಂಗಾಗಿತ್ತು. ಕೊನೆಗೆ ಇವನು ಹೇಗೆ ನೆಮ್ಮದಿ ಪಡ್ಕೊಂಡ, ಶಾಂತಿಯನ್ನು ಪಡ್ಕೊಂಡ, ನ್ಯಾಯವನ್ನು ಪಡ್ಕೊಂಡ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಈಸಿ ಇದೆ. ದ ಮ್ಯಾನ್ ಫೈನಲಿ ಬಾಟ್ ಪೀಸ್ ಬೈ ಸೆಟ್ಟಿಂಗ್ ಹಿಸ್ ಬಿಗ್ ಹಟ್ ಅಕಾಮಡೇಟೆಡ್ ಬೈ ಆಲ್ ಎನಿಮಲ್ಸ್ ಆನ್ ಫೈರ್. ಏನಾಯಿತು ಅಂತ ತಮಗೆಲ್ಲ ಗೊತ್ತಿದೆ. ತುಂಬ ದೊಡ್ಡದಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಗುಡಿಸಲನ್ನ ಕಟ್ತಾನೆ. ಎಲ್ಲ ಪ್ರಾಣಿಗಳು ಆ ಗುಡಿಸಲು ನನಗೆ ಬೇಕು ಅಂತ ಹೇಳ್ಬಿಟ್ಟು ಆ ಗುಡಿಸಲಿನೊಳಗೆ ಸೇರ್ಕೊಂಡಾಗ ಏನು ಮಾಡ್ತಾನೆ, ಆ ಗುಡಿಸಲ್ಗೆ ತಾನು ಕಟ್ಟಿರ್ತಕ್ಕಂಥ ಗುಡಿಸಲಿಗೆ ಬೆಂಕಿ ಇಟ್ಬಿಟ್ಟು ಎಲ್ಲ ಪ್ರಾಣಿಗಳನ್ನು ಕೂಡ ಸುಟ್ಟು ಸಾಯಿಸಿಬಿಡ್ತಾನೆ. ಅದರ ಮೂಲಕ ಇವನು ಶಾಂತಿಯನ್ನು ಪಡ್ಕೊಂಡ ಅನ್ನೋದು ಪಾಠದ ಲಾಸ್ಟಲ್ಲಿ ತಾವು ಕೇಳಿರ್ತೀರ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ಈ ಪಾಠಗಳಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಕೇಳಬಹುದಾಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಆಗಿದೆ. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದ್ದಾವೆ ಅದನ್ನು ಈ ವಿಡಿಯೋಗಳಿಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಿಜ್ ಲಿಂಕ್ ಇದೆ. ಅದನ್ನು ಓಪನ್ ಮಾಡಿ ಕ್ವಿಜನ್ನು ಅಟೆಂಡ್ ಮಾಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ ತಮಗೆ ನೆನಪಿಟ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಇನ್ನು 3 and 4 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ PDF ಫಾರ್ಮೆಟಲ್ಲಿ ನೋಟ್ಸನ್ನು ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಅಂತ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದರೆ ಸಾಕು, PDF ಫಾರ್ಮೆಟಲ್ಲಿ ತಮಗೆ ನೋಟ್ಸ್ ಡೌನ್ಲೋಡ್ ಆಗುತ್ತೆ. ತಾವು ಅದನ್ನು ಬರ್ಕೊಳ್ಳಿ, ಓದ್ಕೊಳ್ಳಿ, ಯೂಸ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ವಿಡಿಯೋಗಳ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.